ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಈ ರೆಡಿಮೇಡ್ ಬ್ಲೌಸ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಇದು ರೆಡಿಮೇಡಾಗಿ ನಾನು ತೊಗೊಂಡಿರೋದು. ಇವಾಗ ಈ ಬ್ಲೌಸ್ ಅಂತೂ ತುಂಬ ಟ್ರೆಂಡಿಂಗ್ ಆಗಿ ನಡೀತಾ ಇರೋಂಥದ್ದು. ಇದು ಒಂದು ಬ್ಲೌಸ್ ತೊಗೊಬಿಟ್ರೆ ತುಂಬ ಸ್ಯಾರೀಸ್ಗೆ ನಾವು ಮ್ಯಾಚ್ ಮಾಡ್ಕೋಬೋದು. ನೀವು ನೋಡಬಹುದು, ಇದು ಫುಲ್ಲು ಒಂಥರ ಕಲಂಕಾರಿ ಡಿಸೈನ್ ಆಗಿರುತ್ತೆ. ಇದು ರಾಮ ಗ್ರೀನ್ ಶೇಡಲ್ಲಿರೋ ಅಂಥ ಬ್ಲೌಸ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ. ಇದು ಲೈಕ್ ಸಿಲ್ಕಿ ಮೆಟೀರಿಯಲ್ ಥರ ಇದೆ. ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಇದರಲ್ಲಿ ತುಂಬ ಕಲರ್ಸ್ ಇದೆ, ನೀವು ನೋಡಬಹುದು. ರೆಡ್ ಇದೆ, ಮೆಜೆಂಟಾ ಪಿಂಕ್ ಇದೆ, ಸರಸ್ವತಿ ಕಲರ್ ಇದೆ. ಈಗ ನೀವು ನೋಡ್ಬೋದು, ನಾನು ಇದು ಏನು ಕಟ್ಟೋದಕ್ಕೆ ಡೋರಿ ಕೂಡ ಇದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಅದು ಕೂಡ ಇದೆ. ಪೈಪಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ಈ ಬ್ಲೌಸ್ ಬಂದಿದ್ದರೆ ತುಂಬ ಸ್ಯಾರೀಸ್ ನಾನು ಪೇರ್ ಮಾಡ್ಬೋದು ಅಂತ ಹೇಳಿದ್ನಲ್ಲ ನೋಡಿ. ಈಗ ನಾನು ನಿಮಗೆ ನಿಯರ್ ಬೈಯಲ್ಲಿ ಕಲರ್ಗಳ ತೋರಿಸ್ತಾ ಹೋಗ್ತೀನಿ. ಪೀಚ್ ಕಲರು, ಆರೆಂಜ್ ಕಲರು, ಪಿಂಕ್ ಕಲರು, ರೆಡ್ ಕಲರು, ಯೆಲ್ಲೋ ಕಲರು, ಪ್ಯಾರೆಟ್ ಗ್ರೀನ್ ಕಲರು, ಹೀಗೆ ಹಲವಾರು ಕಲರ್ಸ್ ಇದೆ. ಮಿಕ್ಸ್ ಮ್ಯಾಚ್ ಹಾಕ್ಕೊಂಡು ಹೋಗಬಹುದು ಸ್ಯಾರಿ, ಅಷ್ಟು ಚೆಂದ ಇದೆ. ಲೈಕ್ ಇದನ್ನು ನೀವು ರೇಷ್ಮೆ ಸೀರೆಗೂ ಪೇರಪ್ ಮಾಡ್ಬೋದು. ಮೈಸೂರು ಸಿಲ್ಕ್ಗಂತೂ ಹೇಳಿ ಮಾಡಿಸಿದ ಬ್ಲೌಸ್ ಅಂತಲೇ ಹೇಳ್ಬೋದು. ಅಷ್ಟು ಚೆಂದ ಇದೆ ಇದು. ಇದ್ರದ್ದು ಶೈನಿಂಗ್ ಆಗಲಿ, ಇದು ಕ್ಲಾತ್ ಆಗಲಿ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಮೈಸೂರು ಸಿಲ್ಕೆಲ್ಲ. ಅಷ್ಟು ಚೆನ್ನಾಗಿದೆ ಇದು. ಇದ್ರ ವರ್ಕು, ಡೀಟೇಲಿಂಗು ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಪೈಪಿಂಗು ಮತ್ತು ಸ್ಟಿಚ್ಚಿಂಗ್ ಕೂಡ ಮಸ್ತಾಗಿ ಮಾಡಿದ್ದಾರೆ. ಇದು ಬ್ಯಾಕ್ ಸೈಡು ಹುಕ್ ಆಗಿರುತ್ತೆ ನೋಡಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾನು ವರ್ಕ್ನ ನಿಮಗೆ ಸ್ವಲ್ಪ ನಿಯರ್ ಬೈ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಕಲರ್ ಹೇಗಿದೆ, ಡಿಸೈನ್ ಹೇಗಿದೆ, ಎಷ್ಟು ಸ್ಯಾರೀಸ್ ಹಾಕ್ಕೋಬೋದು ಫ್ರೆಂಡ್ಸ್ ಈ ಒಂದು ಬ್ಲೌಸ್ ಇದ್ದರೆ. ಇದೇ ಥರ ಬ್ಲೌಸ್ ಒಂದು 3-4 ಲೈಕ್ ಬ್ಲ್ಯಾಕ್ ನಾವು ತುಂಬ ಯೂಸ್ ಮಾಡ್ತೀವಲ್ವ, ಬ್ಲ್ಯಾಕು, ವೈಟು, ರೆಡ್ಡು, ಒಂದು ಪಿಂಕು, ಇಷ್ಟು ಇಟ್ಕೊಬಿಟ್ರೆ ತುಂಬ ಸ್ಯಾರೀಸ್ ನಾವು ಮ್ಯಾಚ್ ಮಾಡ್ಕೊಂಡು ಹಾಕ್ಕೋಬಹುದು ಆ ಥರ. ಬಟ್ ಇದು ಇವಾಗ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇದು ಬಟ್ಟೆನೇ ಏನಿಲ್ಲ ಅಂದರೆ ನಮಗೆ 800, 900, ಕೆಲವು ಕಡೆ 1050 ಎಲ್ಲ ಮಾಡ್ತಾರೆ. ಬಟ್ ಇದು ರೆಡಿಮೇಡಲ್ಲಿ ನಾನು ತೊಗೊಂಡೆ, ನನಗೆ ಇನ್ನೂ ಸ್ವಲ್ಪ ಕಡಿಮೆಗೆ ಸಿಕ್ತು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಆ್ಯಕ್ಚುಲಿ ನೋಡಿ, ನಿಮಗೆ ಕಲರ್ಸ್ನೆಲ್ಲ ನಾನು ತೋರಿಸಿ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಏನೇನು ಕಲರ್ಸ್ ಇದೆ. ಕ್ರೀಮ್ ಕಲರು ಕೂಡ ಇದೆ. ಆವಾಗಲೇ ನಾನು ಕ್ರೀಮ್ ಹೇಳಿರಲಿಲ್ಲ ನಿಮಗೆ, ಕ್ರೀಮ್ ಕಲರ್ ಕೂಡ ಇದೆ. ಮೇನ್ ಏನಂದರೆ ಈ ಬ್ಲೌಸ್ಗೆ ಏನು ಲೈನಿಂಗ್ ಹಾಕಿದಾರಲ್ಲ, ಕಾಟನ್ದು ಹಾಕಿದ್ದಾರೆ. ಮತ್ತು ಇದು ಪ್ಯಾಡೆಡ್ ಬ್ಲೌಸ್ ಆಯಿತಾ ನೋಡಿ. ಡೋರಿ ಎರಡು ಕಡೆಯೂ ಇದೆ. ನೀವು ಬೇಕಾದರೆ ಇದು ಸ್ವಲ್ಪ ಏನಾದರೂ ಲೂಸ್ ಆದರೂ ಇದನ್ನು ನೀವು ಟೈಟ್ ಮಾಡ್ಕೋಬಹುದು. ಮತ್ತು ಕಾಟನ್ ಲೈನಿಂಗ್ ಇದೆ. ಮತ್ತು ಇನ್ನೊಂದು ಏನಂದರೆ, ಬ್ಲೌಸಲ್ಲಿ ಫುಲ್ಲು ನಮಗೆ ಓವರ್ಲ್ಯಾಕ್ ಮಾಡಿದ್ದಾರೆ. ಅದು ಒಂದೊಳ್ಳೆಯ ವಿಷಯ ಅಂತ ಹೇಳ್ಬೋದು ನೋಡಿ. ನಿಮಗೆ ನಾನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಮತ್ತು ಮಾರ್ಜಿನ್ ಕೂಡ ಫ್ರೆಂಡ್ಸ್ 1 ಇಂಚು ಕೊಟ್ಟಿದ್ದಾರೆ ಮಾರ್ಜಿನು. ನೀವು ಬೇಕಾದರೆ ಫಿಟ್ಟಿಂಗ್ ಮಾಡ್ಕೋಬೋದು, ಟೈಟ್ ಆದರೆ ಲೂಸ್ ಮಾಡ್ಕೋಬಹುದು ಆ ಥರ. ಮತ್ತು ಓವರ್ಲಾಕ್ ನೋಡಿ, ಫುಲ್ ಆಲ್ ಓವರ್ದು ಬ್ಲೌಸ್ ಕೂಡ ಓವರ್ಲಾಕ್ ಮಾಡಿದ್ದಾರೆ. ಮತ್ತು ಇದೇನು ಅವರು ಬೇಕಾಬಿಟ್ಟಿಯಾಗಿ ಹೊಲಿದಿದ್ದಾರೆ ಅಂತಲೂ ಹೇಳೋಕ್ಕೆ ಬರೋಲ್ಲ. ತುಂಬ ಫಿನಿಶಿಂಗು ಚೆನ್ನಾಗೇ ಇದೆ, ನೀಟಾಗಿ ಮಾಡಿರೋಂಥದ್ದು ಚೆನ್ನಾಗಿದೆ. ಆ್ಯಕ್ಚುಲಿ ಬ್ಲೌಸು ನನಗಂತೂ ವರ್ತ್ ಫಾರ್ ಮನಿ ಅಂತಲೇ ಹೇಳಬಹುದು. ಅಷ್ಟು ಚೆನ್ನಾಗಿದೆ. ಇದೊಂದು ಬ್ಲೌಸು ನಾನು ತೊಗೊಂಡೆ. ಇದರ ಜೊತೆ ನಾನು ಇನ್ನೂ 1-2-3 ಬ್ಲೌಸ್ ತೊಗೊಂಡೆ. ಬಟ್ ಇದೊಂದು ಸ್ವಲ್ಪ ಡಿಸೈನ್ ಇರೋದರಿಂದ ಇದೊಂದೇ ತೊಗೊಂಡೆ, ಸ್ವಲ್ಪ ಕಾಸ್ಟ್ ಅಂತ ಹೇಳಿ. ಬಾಕಿ ಇನ್ನೊಂದು 2 ಬ್ಲೌಸ್ ತೋರಿಸ್ತೀನಿ ಫ್ರೆಂಡ್ಸ್. ಅದು ಸ್ವಲ್ಪ ಕಡಿಮೆ ಇದೆ, ಬಟ್ ಅದು ಕೂಡ ಚೆನ್ನಾಗಿದೆ ನೋಡಿ. ಇದು ಈ ಥರ ಇದೆ. ಈಗ ಕೈಗೂ ಅಷ್ಟೇ ಫ್ರೆಂಡ್ಸ್, ಇದು ಪೈಪಿಂಗ್ ಎಲ್ಲ ಇದೆ, ನೆಕ್ಗೆಲ್ಲ ಪೈಪಿಂಗ್ ಇದೆ. ಅಷ್ಟು ಚೆನ್ನಾಗಿದೆ ನೋಡಿ. ಯಾರಿಗಾದರೂ ಈ ಬ್ಲೌಸು ಎಲ್ಲಿ ತೊಗೊಂಡಿದ್ದು ಏನು ಅಂತ ಎನ್ಕ್ವೈರಿ ಮಾಡೋಂಗಿದ್ರೆ ನನಗೊಂದು ಕಮೆಂಟ್
ಹಾಕಿರಿ ನಾನು ಎಲ್ಲಿ ತೊಗೊಂಡೆ ಅಂತ ನಿಮಗೆ ಹೇಳ್ತೀನಿ. ಮತ್ತು ನಾನು ಹೇಳಿದ್ನಲ್ಲ ಇದರ ಜೊತೆ ಇನ್ನೊಂದೆರಡು ಬ್ಲೌಸ್ ತೊಗೊಂಡೆ ಅಂತ. ನೋಡಿ ಇದು ಬೇಬಿ ಪಿಂಕು, ಇದು ಅಷ್ಟೇ ಮಸ್ತಾಗಿದೆ. ಪ್ಲೇನ್ ಇದು ಆ್ಯಕ್ಚುಲಿ ರೆಡಿಮೇಡ್ ಬ್ಲೌಸೇ. ಏನಂದರೆ ಶೈನಿಂಗ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದ ಇದೆ. ಇದು ಕೂಡ ಅದರ ಜೊತೆನೇ ತೊಗೊಂಡಿದ್ದೆ. ಇದರ ಜೊತೆ ನಾನು ಇನ್ನೂ ಒಂದೆರಡು ಬ್ಲೌಸ್ ತೊಗೊಂಡಿದ್ದೀನಿ, ಅದು ಕೂಡ ನಿಮಗೆ ತೋರಿಸ್ತೀನಿ. ಇದಕ್ಕೂ ಅಷ್ಟೇ ಡೋರಿ ಕೊಟ್ಟಿದ್ದಾರೆ. ಫುಲ್ಲು ಪೈಪಿಂಗ್ ಇದೆ, ನೆಕ್ಕು, ಸ್ಲೀವು ಮತ್ತು ಈ ಕೆಳಗಡೆ ಸೊಂಟದ ಹತ್ರ ಎಲ್ಲ ನೋಡಿ, ಎಲ್ಲ ಕಡೆಯೂ ಪೈಪಿಂಗ್ ಮಾಡಿದ್ದಾರೆ. ಅದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಇದು ಅಷ್ಟೇ ಪ್ಯಾಡೆಡ್ ಬ್ಲೌಸ್ ಆಗಿರುತ್ತೆ. ಮತ್ತು ತುಂಬ ಏನು ಡೀಪ್ ನೆಕ್ ಇಲ್ಲ ಫ್ರೆಂಡ್ಸ್. ಮತ್ತು ಎಲ್ಬೋ ಸ್ಲೀವ್ಸ್ ಇರೋ ಅಂಥದ್ದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ವರ್ತ್ ಫಾರ್ ಮನಿ ಅಂತಲೇ ಹೇಳಬಹುದು. ಇವಾಗ ನಾವು ಒಂದು ಬ್ಲೌಸ್ ಹೊಲಿಸ್ತೀವಿ ಅಂದರೆ 500-600 ತೊಗೋತಾರೆ. ಅಷ್ಟರಲ್ಲಿ ನಮಗೆ ಈ ಬ್ಲೌಸು ಮೆಟೀರಿಯಲ್ ಎಲ್ಲ ಬರುತ್ತಂದರೆ ಯಾಕೆ ತೊಗೊಳ್ಬಾರ್ದಲ್ವಾ. ನೋಡಿ ಇದಕ್ಕೂ ಅಷ್ಟೇ ಕಾಟನ್ ಲೈನಿಂಗ್ ಹಾಕಿದ್ದಾರೆ ಮತ್ತು ಆಲ್ ಓವರ್ ದ ಬ್ಲೌಸು ಏನು ಓವರ್ಲಾಕ್ ಮಾಡಿದ್ದಾರೆ. ಮತ್ತು ಇದು ಕಪ್ಸ್ ಬೇಡ ಅಂದರೆ ನೀವು ಬಿಚ್ಕೋಬಹುದು ಕೂಡ. ಮತ್ತು ನೋಡಿ ನಾನು ಹೇಳಿದ್ನಲ್ಲ ಆವಾಗಲೇ ಪೈಪಿಂಗ್ ಮಾಡಿದ್ದಾರೆ ಅಂತ, ಅದೇ ನಾನು ನಿಮಗೆ ತೋರಿಸ್ತಾ ಇರೋದು. ಮತ್ತು ಇದು ಅಷ್ಟೇ 1 ಇಂಚ್ ಆಗೋಷ್ಟು ನಮಗೆ ಬಟ್ಟೆ ಬಿಟ್ಟಿದ್ದಾರೆ. ವೆದರ್ ನೀವು ಲೂಸ್ ಆದರೂ ಮಾಡ್ಕೋಬೋದು, ಟೈಟ್ ಆದರೂ ಮಾಡ್ಕೋಬಹುದು ಬಟ್ಟೆ ಇರೋವಂಥದ್ದು ಅದರಲ್ಲಿ. ಇದು ಅಷ್ಟೇ ಫ್ರೆಂಡ್ಸ್. ಈ ಥರ ಒಂದು 4-5 ಬ್ಲೌಸ್ ಇಟ್ಕೊಬಿಟ್ರೆ ತುಂಬ ಸ್ಯಾರೀಸ್ಗೆ ನಾವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು. ಆ್ಯಕ್ಚುಲಿ ಈ ಬ್ಲೌಸ್ ಹೆಂಗಿದೆ, ಇದನ್ನು ಕೂಡ ನಾವು ಕೆಲವು ನಮ್ಮ ಓಲ್ಡ್ ರೇಷ್ಮೆ ಸೀರೆ ಎಲ್ಲ ಇರುತ್ತಲ್ಲ, ಈಗ ದಪ್ಪ ಆಗಿರ್ತೀವಿ, ಸಣ್ಣ ಆಗಿರ್ತೀವಿ, ನಮ್ಗೆ ಆವಾಗೊಂದು ಬ್ಲೌಸ್ ಆಗಲ್ಲ ಅನ್ನೋರೆಲ್ಲ ಈ ಥರ ಈ ಮೆಟೀರಿಯಲಲ್ಲಿ ನೀವು ಬ್ಲೌಸ್ನ ತೊಗೊಂಬಿಟ್ರೆ ನಿಜವಾಗ್ಲೂ ರೇಷ್ಮೆ ಸೀರೆ ಕೂಡ ಇದು ಪೇರಪ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿದೆ ಇದರ ಕ್ಲಾತು. ನನಗೇನೋ ತುಂಬ ಇಷ್ಟ ಆಯಿತು. ಹಾಗಾಗಿ ಇದು ಅಲ್ಲಿದ್ದಿದ್ದೇ ಒಂದು 4-5 ಕಲರ್ ಫ್ರೆಂಡ್ಸ್. ಅದರಲ್ಲೂ ನಾನು ಎಲ್ಲೋ, ರಾಯಲ್ ಬ್ಲೂ, ಇದು ಮತ್ತು ಬೇಬಿ ಪಿಂಕು ಮತ್ತು ಡಾರ್ಕ್ ಪಿಂಕು ಮತ್ತು ಒಂದು ಗ್ರೀನ್, ಈ 5 ಕಲರ್ ಇಟ್ಟಿದ್ದರು. ಬಟ್ ನಾನು ಎಲ್ಲನೂ ರಾಯಲ್ ಬ್ಲೂ ತೊಗೊಳ್ಲಿಲ್ಲ. ಈ ಪಿಂಕು ಮತ್ತು ಗ್ರೀನು ಮತ್ತು ಈ ಬೇಬಿ ಪಿಂಕ್ನ ನಾನು 3 ಬ್ಲೌಸ್ನ ತೊಗೊಂಡೆ. ನೆಕ್ಸ್ಟ್ ನಿಮಗೆ ಆ ಬ್ಲೌಸು ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ಈಗ ನೋಡಿ ನಾನು ನಿಮಗೆ ಪೈಪಿಂಗೆಲ್ಲ ಹೀಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಎಲ್ಲ ಬ್ಲೌಸ್ಗೂ ಇವರು ಪೈಪಿಂಗ್ ಇದೆ, ಡೋರಿ ಇದೆ, ಮತ್ತು ಓವರ್ಲಾಕ್ ಮಾಡಿದ್ದಾರೆ, ಮತ್ತು ಕಾಟನ್ ಲೈನಿಂಗ್ ಇದೆ, ಮಾರ್ಜಿನ್ 1 ಇಂಚ್ ಆಗೋಷ್ಟು ಬಿಟ್ಟಿದ್ದಾರೆ. ಫಿನಿಶಿಂಗ್ ಚೆನ್ನಾಗಿದೆ, ಪ್ಯಾಡಿಂಗ್ ಬ್ಲೌಸ್ ಆಗಿದೆ. ನಿಮಗೆ ಪ್ಯಾಡ್ ಬೇಡ ಅಂದರೆ ನೀವು ರಿಮೂವ್ ಕೂಡ ಮಾಡ್ಕೋಬಹುದು. ಒಟ್ಟಿನಲ್ಲಿ ಬ್ಲೌಸು ವರ್ತ್ ಆಫ್ ಮನಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಮತ್ತು ನೀವು ಇವಾಗ ತೊಗೊಳ್ಳೋ ನಾರ್ಮಲ್ ಸ್ಯಾರೀಸ್ಗೂ ಬ್ಲೌಸ್ ಹೊಲ್ಸ್ಕೊಂಡಿಲ್ಲ ಅಂದರೆ ಇದನ್ನೇ ಮಿಕ್ಸಪ್ ಮ್ಯಾಚ್ ಮಾಡ್ಕೋಬಹುದು, ಅಷ್ಟು ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿವರೆಗೂ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟು, ಶೇರು, ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ. ಅಲ್ಲೇ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿ, ಸೊ ದಟ್ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಯಾವ ರೀತಿ ನಿಮಗೆ ಅಡುಗೆ ವಿಡಿಯೋನ ಅಥವಾ ಈ ಥರ ಬಟ್ಟೆಗಳ ವಿಡಿಯೋ, ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ನೀವು ಕಮೆಂಟಲ್ಲಿ ಹಾಕಿರಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೊಮ್ಮೆ ನಿಮ್ಮೊಟ್ಟಿಗೆ ಮಾತಾಡೋಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಯ್ತಾ ಇರ್ತೀನಿ. ಬಾಯ್ ಫ್ರೆಂಡ್ಸ್.